ಇನ್ನು ವೃಶ್ಚಿಕ ರಾಶಿ ಬಗ್ಗೆ ಹೇಳೋದಾದ್ರೆ ಗುರುಗಳೇ, ವೃಶ್ಚಿಕ ರಾಶಿಯವರಿಗೆ ಈ ಒಂದು ಶನಿ ಪ್ರಭಾವದಿಂದ ಏನಾಗುತ್ತೆ, ಪಂಚಮ ಸ್ಥಾನದಲ್ಲಿ ಶನಿಯ ಒಂದು ಪ್ರಭಾವ ಜಾಸ್ತಿ ಆಗಿರುತ್ತೆ. ಪಂಚಮ ಸ್ಥಾನ ಅಂತ ಬಂದಾಗ ಸಂತಾನೋತ್ಪತ್ತಿ, ಪೂರ್ವ ಜನ್ಮದ ಒಂದು ಪುಣ್ಯ ಸ್ಥಾನ ಅಂತ ಕರಿತೀವಿ. ಇಲ್ಲಿ ಪಂಚಮ ಸ್ಥಾನದಲ್ಲಿ ನೋಡಿದಾಗ ಸತಿಪತಿಯಲ್ಲಿ ಏನಾದರೂ ಅವರ ಒಂದು ಚೈಲ್ಡ್ ಬರ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ಅವ್ರಿಗೆ. ಈ ಒಂದು ಸಮಯ 2025 ಮಾರ್ಚ್ 29ನೇ ತಾರೀಕಿಂದ ಹಿಡಿದು ಫೆಬ್ರವರಿ 24, 2028ನೇ ತಾರೀಕು ತನಕ ಈ ಒಂದು ಶನಿಯ ಒಂದು ವಕ್ರ ದೃಷ್ಟಿಯಲ್ಲಿರೋದ್ರಿಂದ ಪಂಚಮ ಶನಿ ಅಂತ ಕರಿತೀವಿ. ಪಂಚಮ ಶನಿ ಆ ಒಂದು ರಾಶಿಯಿಂದ 5ನೇ ಮನೆಯಲ್ಲಿ ಶನಿಯ ಒಂದು ಅಸ್ತಿತ್ವ ಅಂತ ಅರ್ಥ. ಸೊ ಪಂಚಮ ಸ್ಥಾನದಲ್ಲಿ ನಾವು ನೋಡಬೇಕಾದ್ರೆ ಅವರ ಸಂತಾನೋತ್ಪತ್ತಿಯಲ್ಲಿ ಸಮಸ್ಯೆ ಆಗುವಂಥದ್ದಾಗಿರ್ಬೋದು, ಮತ್ತು ಮದುವೆಗೆ ತುಂಬ ವಿಳಂಬ ಆಗುವಂಥದ್ದಾಗಿರ್ಬೋದು, ಅಥವಾ ಮದುವೆಗಿಂತ ಮುಂಚೆನೆ ಕೆಲವೊಂದು ಪ್ರೀತಿ ಪ್ರೇಮ ವಿಚಾರದಲ್ಲಿ ನಂಬಿ ಮೋಸವನ್ನು ಹೋಗುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಪಂಚಮ ಸ್ಥಾನದಲ್ಲಿ ಶನಿಯ ಜೊತೆ ರಾಹುವಿನ ಸಂಯೋಜನೆ, ಅಥವಾ ವಕ್ರಸ್ಥಾನದ ಸಂಯೋಜನೆ, ಅಥವಾ ಮೂಲ ಮತ್ತು ಕೋನ ಮತ್ತು ತ್ರಿಕೋನ ಸ್ಥಾನದಲ್ಲಿ ಪಾಪಗ್ರಹಗಳ ಸಂಯೋಜನೆ ಏನಾದರೂ ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ಸಂತಾನ ಹರಣ ಆಗುವಂಥದ್ದಾಗಿರ್ಬೋದು, ಪುತ್ರ ಶೋಕ ಆಗಿರ್ಬೋದು, ಅಥವಾ ಈ ಥರ ಕೆಲವೊಂದು ಸಮಸ್ಯೆಗಳು ಅವರಿಗೆ ಕಾಡುತ್ತೆ. ಇವರು ವಿಶೇಷವಾಗಿ ಏನಪ್ಪ ಮಾಡಬೇಕು ಅಂದರೆ ಬಾಲಗೋಪಾಲ ಅಂದರೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಹೋಮ ಹವನಗಳನ್ನು ಮಾಡೋದು ತುಂಬಾ ಉತ್ತಮ. ಮತ್ತು ವಿಶೇಷವಾಗಿ ಗೋಪಾಲನ ಅಂದರೆ ಗೋಪಾಲನ ಒಂದು ಧ್ಯಾನವನ್ನು ಮಾಡಬೇಕಾಗತ್ತೆ. ಮತ್ತು ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಧ್ಯಾನವನ್ನು ಮಾಡಬೇಕಾಗತ್ತೆ. ಮತ್ತು ನಂದಗೋಪಾಲನ ಒಂದು ಹೋಮವನ್ನು ಮಾಡುವಂಥದ್ದಾಗಿರ್ಬೋದು. ಮತ್ತು ಅಷ್ಟಮಿ ದಿನ ವಿಶೇಷವಾಗಿ ಅವರು ಶಿವನ ಅಥವಾ ವಿಷ್ಣುವಿನ ದೇವಾಲಯಗಳಿಗೆ ಭೇಟಿಯನ್ನು ಮಾಡುವಂಥದ್ದಾಗಿರ್ಬೋದು. ಈ ಥರ ಒಂದು ಪರಿಹಾರವನ್ನು ಇವರು ಮಾಡ್ಕೊಳ್ಬೇಕಾಗತ್ತೆ. ವೃಶ್ಚಿಕ ರಾಶಿಯವ್ರಿಗೆ ವೈಯಕ್ತಿಕ ಜೀವನದಲ್ಲಿ ತುಂಬ ಸಮಸ್ಯೆ ಇದೆ. ಅವರ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ಅಷ್ಟು ಸಮಸ್ಯೆ ಬರೋದಿಲ್ಲ ಅಂದರೂ ಸಹಿತ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆ ಪಂಚಮ ಶನಿಯಿಂದ ಬರುತ್ತೆ. ಮತ್ತು ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಅವ್ರಿಗೆ ವ್ಯವಹಾರದಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಮತ್ತು ಕೊಟ್ಟಂಥ ಹಣ ಅವ್ರಿಗೆ ಮರು ಕಳಿಸೋದಿಲ್ಲ. ವಿಶೇಷವಾಗಿ ಆರೋಗ್ಯದಲ್ಲಿ ಹಾನಿಯಾಗುವಂಥದ್ದು, ಈ ಥರ ಕೆಲವೊಂದು ಸಮಸ್ಯೆಗಳನ್ನು ಅವರು ಅನುಭವಿಸ್ತಾರೆ. ವಿಶೇಷವಾಗಿ ನಾವು ಹೇಳೋದೇನಪ್ಪ ಅಂದರೆ ಪಂಚಮ ಶನಿ ವಕ್ರಿಯಾದಾಗ ಈ ಥರ ಕೆಲವೊಂದು ಸಮಸ್ಯೆಗಳು ಇದು ನಿಜವಾಗ್ಲೂ ನಡೆಯುತ್ತಾ ನಮ್ಮ ಜೀವನದಲ್ಲಿ ಅನ್ನೋ ಭಯ ಪಡೋಬೇಡಿ. ಪ್ರಥಮವಾಗಿ ಮೂಲ ಜ್ಯೋತಿಷ್ಯವನ್ನು ತಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿ ಅಲ್ಲಿ ಯಾವ ಸ್ಥಾನದಲ್ಲಿ ಶನಿಯ ಒಂದು ಪ್ರಭಾವವಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಅಲ್ಲಿ ಪರ್ಸೆಂಟೇಜ್ ವೈಸ್ ನಾವು ನೋಡ್ತೇವೆ. 30% ಇದೆಯಾ, ಅಥವಾ 40% ಇದೆಯಾ, ಅಥವಾ 50% ಮೇಲ್ಗಡೆ ಇದ್ದಾನ ಶನಿ. 50% ಇದ್ದರೆ ಉತ್ತಮ, ಅದಕ್ಕಿಂತ ಕೆಳಗಡೆ ಬಂದರೆ ನೆಗೆಟಿವ್ ವೈಬ್ಸ್ಗಳು ಜಾಸ್ತಿ ಆಗುತ್ತೆ, ಅಥವಾ ಆಕ್ಸಿಡೆಂಟಲ್ ಡೆತ್ಗಳಾಗುವಂಥದ್ದಾಗಿರ್ಬೋದು. ಈ ಥರ ಕೆಲವೊಂದು ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ. ಅಥವಾ ಅಚಾನಕ್ಕಾಗಿ ಅವ್ರಿಗೆ ಗೊತ್ತಿಲ್ಲದಲೇ ಅವ್ರ ಮೇಲೆ ಕೋರ್ಟ್ ಕೇಸ್ಗಳು ಬರುವಂಥದ್ದು, ಈ ಥರ ಅವಮಾನಗಳಾಗುವಂಥದ್ದು, ಈ ಥರ ಸಮಸ್ಯೆಗಳು ಸಹಿತ ಇಲ್ಲಿ ಕಾಡುತ್ತೆ ವೃಶ್ಚಿಕ ರಾಶಿಯವರಿಗೆ. ಸೊ ಅವರು ಪರಿಹಾರ ಮಾರ್ಗವಾಗಿ ವಿಷ್ಣುವಿನ ಆರಾಧನೆ ಅಂದರೆ ಶ್ರೀಕೃಷ್ಣ ಪರಮಾತ್ಮ, ಕೃಷ್ಣಂ ವಂದೇ ಜಗದ್ಗುರು ಅಂತ ಹೇಳ್ತೀವಿ, ಕೃಷ್ಣನ ಒಂದು ಆರಾಧನೆ. ಅದರಲ್ಲೂ ವಿಶೇಷವಾಗಿ ಸಂತಾನಕ್ಕಾಗಿ ಪತಿ ಪತ್ನಿಯರು ಯಾರು ತುಂಬಾ ಒಂದು ನೋವನ್ನು ಅನುಭವಿಸ್ತಾ ಇರ್ತಾರೆ, ಅವರು ಈ ಒಂದು ಸಂಕಲ್ಪವನ್ನು ಮಾಡೋದ್ರಿಂದ ಇಂತಹ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಾಗಿದ್ದರೆ ಇಂತಹ ಒಂದು ಸಂಕಲ್ಪವನ್ನು ಅವರು ಮಾಡೋದ್ರಿಂದ ಉತ್ತಮವಾದಂಥ ಫಲಾನುಫಲ ಅವ್ರಿಗೆ ದೊರೆಯುತ್ತೆ. ಮತ್ತು ಸಂತಾನ ಹರಣ ಆಗೋದು ಕಮ್ಮಿ ಆಗುತ್ತೆ. ಮತ್ತು ಅವ್ರಿಗೆ ಸಂತಾನೋತ್ಪತ್ತಿಯ ಒಂದು ಸಮಸ್ಯೆಗಳಿದ್ದರೆ ಅಲ್ಲೂ ಸಹಿತ ಅವ್ರಿಗೆ ವಿಭಜನೆ ಆಗುತ್ತೆ ಅಂತಲೂ ಸಹಿತ ತಿಳಿಸ್ಬೋದು. ಸರಿ ಗುರುಗಳೇ, ಇನ್ನು ಸಿಂಹ ರಾಶಿಗೆ ಶನಿಯ ಪ್ರಭಾವ ಹೇಗಿರುತ್ತೆ ಅಂತ ತಿಳಿಸಿ ಗುರುಗಳೇ. ಸಿಂಹ ರಾಶಿಯವ್ರಿಗೆ ವಿಶೇಷವಾಗಿ ಲಿಯೋ ಅಂತ ನಾವೇನಂತ ಕರಿತೀವಿ, ಅವ್ರಿಗೆ ಅಷ್ಟಮ ಶನಿ, 8ನೆಯ ಒಂದು ಮನೆಯಲ್ಲಿ ಶನಿಯ ಒಂದು ಅಸ್ತಿತ್ವ. ಅಷ್ಟಮ ಶನಿ ಅಂದರೆ ಏನಾಗುತ್ತೆ ಅಂದರೆ ಅವ್ರಿಗೆ ಮಾನಸಿಕ ಚಿಂತನೆಗಳಲ್ಲಿ ತುಂಬಾ ಕೊರಗ್ತಾ ಇರ್ತಾರೆ. ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಅವ್ರಿಗೆ ಕಿರಿಕಿರಿಗಳಾಗುವಂಥದ್ದು. ದೇ ಆರ್ ದ ಲೀಡರ್, ಬಟ್ ಆ ಲೀಡರ್ ಕ್ವಾಲಿಟಿಗಳನ್ನು ಅವರು ಮರೆತು ಬಿಡ್ತಾರೆ.
ಯಾವಾಗ ಶನಿಯ ಒಂದು ರಾಹುವಿನ ಒಂದು ಸಂಯೋಜನೆ ಆದಾಗ ಅವರ ಜನ್ಮ ಜಾತಕದಲ್ಲಿ ಅಷ್ಟಮ ಶನಿ ವಕ್ರಿಯಾದಾಗ ವ್ಯಾಪಾರ, ವ್ಯವಹಾರ ಅಥವಾ ದಲ್ಲಾಳಿಗಳು ಅಥವಾ ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿರ್ಬೋದು, ಅವ್ರಿಗೆಲ್ಲ ಆದಷ್ಟು ಬೇಗ ಅವ್ರಿಗೆ ಲಾಭ ಸಿಗಲ್ಲ. ತುಂಬಾನೇ ವೆಯ್ಟ್ ಮಾಡಬೇಕಾಗುತ್ತೆ ಅವರು, ವಿಳಂಬ, ಲಾಭದಲ್ಲಿ ವಿಳಂಬ. ರಿಯಲ್ ಎಸ್ಟೇಟ್ ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳಿಗೆ ಹೋಗಿರ್ತಾರೆ, ಬೈಯರ್ ಒಪ್ಕೊಂಡ್ರೆ ಸೆಲ್ಲರ್ ಒಪ್ಕೊಳ್ಳಲ್ಲ, ಸೆಲ್ಲರ್ ಒಪ್ಕೊಂಡ್ರೆ ಬೈಯರ್ ಒಪ್ಕೊಳ್ಳಲ್ಲ, ಇಬ್ರು ಒಪ್ಕೊಂಡ್ರೆ ಡಾಕ್ಯುಮೆಂಟ್ ಪ್ರಾಬ್ಲಮ್ ಬರುವಂಥದ್ದು. ಈ ತರ ಕೆಲವೊಂದು ರಿಯಲ್ ಎಸ್ಟೇಟ್ ಏಜೆಂಟ್ ಬಿಲ್ಡರ್ಸ್ಗಳಿಗೆ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಅನಾಹುತಗಳಾಗುವಂಥದ್ದು, ಏನಾದರೂ ಒಂದು ಅವರ ನೌಕರರಿಗೆ ತೊಂದರೆಗಳಾಗುವಂಥದ್ದು, ಅಂಗವಿಕಲತೆಗಳಾಗುವಂಥದ್ದು, ಈ ತರ ಕೆಲವೊಂದು ಸಮಸ್ಯೆಗಳು ಅಷ್ಟಮ ಶನಿ ವಕ್ರಿಯಾಗಿದ್ದಾಗ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗಾಗಿರ್ಬೋದು, ಬಿಲ್ಡರ್ಸ್ಗಳಿಗಾಗಿರ್ಬೋದು, ಕನ್ಸ್ಟ್ರಕ್ಷನ್ ಮೇಸ್ತ್ರಿಗಳಾಗಿರ್ಬೋದು, ಮತ್ತೆ ಸರ್ಕಾರಿ ನೌಕರಿಗಳಿಗೆ ಅಪಮಾನ, ಅವಮಾನ, ಲಂಚ ವಿಚಾರಗಳಲ್ಲಿ ಅವ್ರಿಗೆ ಸಿಗಾಕೊಳ್ಳುವಂಥದ್ದು, ರಾಜಕೀಯ ಜೀವನದಲ್ಲಿ ಸ್ವಲ್ಪ ಅವ್ರಿಗೆ ಪ್ರಶಂಸೆಗಳೇ ಸಿಗ್ತಾ ಇರೋದಿಲ್ಲ, ಕಷ್ಟಪಡ್ತಾ ಇರ್ತಾರೆ ಆ ಒಂದು ಪಾರ್ಟಿಗೋಸ್ಕರ, ತುಂಬಾನೇ ಒಂದು ಕಷ್ಟ, ಬಟ್ ಅವ್ರನ್ನ ರೆಕಗ್ನೈಸ್ ಮಾಡೋದಿಲ್ಲ ಯಾರು ಅಷ್ಟಮ ಶನಿ ಇದ್ದಾಗ. ರೆಕಗ್ನೈಸ್ ಅಂದ್ರೆ ಅವ್ರಿಗೆ ಒಂದು ಉನ್ನತವಾದಂಥ ಸ್ಥಾನಕ್ಕೆ ಅವ್ರಿಗೆ ಬಲವನ್ನ ಕೊಡೋದಿಲ್ಲ. ಈ ತರ ಕೆಲವೊಂದು ಸಮಸ್ಯೆಗಳಲ್ಲಿ ಕಾಡ್ತಾ ಹೋಗುತ್ತೆ. ಈ ತರ ಇದ್ದಾಗ ಸಿಂಹ ರಾಶಿಯವರು ಆದಷ್ಟು ಸಹಿತ ಅವರ ಗೌಪ್ಯತೆಯನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಗೌಪ್ಯತೆ ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ಅವರು ಆದಷ್ಟು ಸಹಿತ ತಮ್ಮ ಒಂದು ಗೌಪ್ಯತೆಯನ್ನ ಕಾಪಾಡಿಕೊಂಡು ಅವರ ಒಂದು ಸೀಕ್ರೆಸಿನ ಮೇಂಟೈನ್ ಮಾಡ್ಬೇಕು. ಇಲ್ಲಿ ಅಷ್ಟಮ ಶನಿ ಇದ್ದಾಗ ತುಂಬಾ ಸೀಕ್ರೆಟ್ ಆಗಿ ಕೆಲಸವನ್ನ ಮಾಡ್ಕೊಳ್ಬೇಕಾಗುತ್ತೆ. ಅವರ ಒಂದು ದಾಂಪತ್ಯ ಜೀವನದಲ್ಲಾಗಿರ್ಬೋದು, ವ್ಯಾವಹಾರಿಕ ಜೀವನದಲ್ಲಾಗಿರ್ಬೋದು, ಅಥವಾ ಅವರ ರಾಜಕೀಯ ಜೀವನದಲ್ಲೂ ಅದರಲ್ಲೂ ಸಹಿತ ವಿಶೇಷವಾಗಿ ವೃತ್ತಿಪರ ಕ್ಷೇತ್ರದಲ್ಲಾಗಿರ್ಬೋದು. ಸ್ವಲ್ಪ ಅವ್ರಿಗೆ ಎನಿಮಿಗಳು ಹುಟ್ಕೊಳ್ಳೋದು ಜಾಸ್ತಿ ಅಷ್ಟಮ ಶನಿ ಇದ್ದಾಗ. ಎನಿಮಿಗಳು ಅಂದ್ರೆ ಶತ್ರು ಕಾಟ ಜಾಸ್ತಿ ಆಗಿರುತ್ತೆ. ಅಂಥವರೆಲ್ಲ ಏನಪ್ಪ ಮಾಡ್ಬೋದು ಅಂದ್ರೆ ಸುಬ್ರಹ್ಮಣ್ಯನ ಆರಾಧನೆ, ಅದರ ಜೊತೆಗೆ ಶನೇಶ್ವರನ ಆರಾಧನೆ, ಈ ಎರಡೂ ದೇವರ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಲಾಭ ಅವ್ರಿಗೆ ಸಿಗತ್ತೆ.